ಹೆಲೋ ಮಕ್ಕಳ, ವೇದಾಂತು ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಫಿಸಿಕ್ಸ್ ಮೆಂಟರ್ ಅಂಕಿತಾ. ಸೊ KCET ಪ್ರಿಪರೇಷನ್ ನ ಶುರು ಮಾಡಿದ್ದೀರಾ? ಹಾಗಿದ್ರೆ ಈ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡಿಕೊಂಡು ನಿಮ್ಮ ಪ್ರಿಪರೇಷನ್ಸ್ ನ ಬೆಟರ್ ಮಾಡ್ಕೋಬಹುದು. ಸೊ ಏನದು ಮಿಸ್ಟೇಕ್ಸ್? ಸೊ ಫಸ್ಟ್ ಮಿಸ್ಟೇಕ್, ಸ್ಟಾರ್ಟಿಂಗ್ ಪ್ರಿಪರೇಷನ್ ಟೂ ಲೇಟ್. ಸೊ 10 months ಟೈಮ್ ಇದೆ, ಇನ್ನು ಎಕ್ಸಾಮ್ಗೆ 11 months ಟೈಮ್ ಇದೆ ಅಂತ ಅನ್ಕೊಂಡು ಓದ್ದಂಗೆ ಕುತ್ಕೋಬೇಡಿ. ಯಾಕಪ್ಪ ಅಂತಂದ್ರೆ ಫಸ್ಟ್ PU ಹಾಗೇನೆ ಸೆಕೆಂಡ್ PU ಸಿಲೆಬಸ್ ಯೂತ್ ಸಿಲೆಬಸ್ ಆಗಿರೋದ್ರಿಂದ ಇದನ್ನ ಬೇಗನೆ ಆದಷ್ಟು ಬೇಗ ಕವರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ ನಿಮ್ಗೆ ರಿವಿಷನ್ ಮಾಡೋದಕ್ಕಾಗಿರ್ಬೋದು ಅಥವಾ ಮಾಕ್ ಟೆಸ್ಟ್ ಕೊಡೋದಕ್ಕೆ ಸಫಿಷಿಯಂಟ್ ಟೈಮ್ ಸಿಗುತ್ತೆ. ಹಾಗಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಿಮ್ಮ ಪ್ರಿಪ್ರೇಷನ್ ನ ಸ್ಟಾರ್ಟ್ ಮಾಡ್ಕೊಡಿ. ನೆಕ್ಸ್ಟ್, ಸ್ಟಡಿಂಗ್ ವಿತೌಟ್ ಅ ಟೈಮ್ ಟೇಬಲ್. ಸುಮ್ಮನೆ ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಅವಾಗಷ್ಟೇ ಓದ್ತೀನಿ ಅಂತ ಅನ್ಕೊಂಡು ಕುತ್ಕೋಬೇಡಿ. ಯಾಕಪ್ಪ ಅಂತಂದ್ರೆ ಅವಾಗ ನೀವು ಜಸ್ಟ್ ನಿಮ್ಮ ಸ್ಟ್ರಾಂಗ್ ಸಬ್ಜೆಕ್ಟ್ ಅಷ್ಟೇನೆ ಜಾಸ್ತಿ ಫೋಕಸ್ ಮಾಡ್ತೀರಾ. ಸೊ ಇಲ್ಲಿ ಎಲ್ಲಾ ಸಬ್ಜೆಕ್ಟ್ಗೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಕೊಡೋದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಒಂದು ಟೈಮ್ ಟೇಬಲ್, ನಿಮ್ಮ ಪರ್ಸನಲೈಸ್ಡ್ ಟೈಮ್ ಟೇಬಲ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಟೈಮ್ ಟೇಬಲ್ ಒಳಗಡೆ ಎಲ್ಲಾ ಸಬ್ಜೆಕ್ಟ್ಸ್ನು ಕೂಡ ಕವರ್ ಮಾಡಿ. ಹಾಗೇನೆ ಸೊ ಪ್ರತಿ ಸಬ್ಜೆಕ್ಟ್ಗೂ ಕೂಡ ಒಂದಷ್ಟು ಡೆಡ್ ಲೈನ್ ನ ಇಟ್ಕೊಳ್ಳಿ. ಸೊ ಫಿಸಿಕ್ಸ್ ಅಲ್ಲಿ ಫಸ್ಟ್ ಚಾಪ್ಟರ್ ನ ಕವರ್ ಮಾಡ್ತೀನಿ, ಕೆಮಿಸ್ಟ್ರಿಲಿ ಸೆಕೆಂಡ್ ಚಾಪ್ಟರ್ ನ ಕವರ್ ಮಾಡ್ತೀನಿ, ಹೀಗೆ ಡೆಡ್ ಲೈನ್ ನ ಇಟ್ಕೊಳ್ಳಿ. ಸೊ ದಟ್ ನಿಮ್ಮ ಸಿಲೆಬಸ್ ಕೂಡ ಕಂಪ್ಲೀಟ್ ಆಗುತ್ತೆ ಆನ್ ಟೈಮ್. ಓಕೆ, ನೆಕ್ಸ್ಟ್, ಚೇಸಿಂಗ್ ಟೂ ಮೆನಿ ರಿಸೋರ್ಸಸ್. ಸೊ ನನ್ನ ಹತ್ರ ಫಿಸಿಕ್ಸಿಗೆ 4 ಬುಕ್ ಇದೆ, ಕೆಮಿಸ್ಟ್ರಿಗೆ 4 ಬುಕ್ ಇದೆ ಅಂತ ಅನ್ಕೊಂಡು ತುಂಬಾ ಬುಕ್ಸ್ ನ ರೆಫರ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ KCETಗೆ ಒಂದು ಇಂಪಾರ್ಟೆಂಟ್ ಬುಕ್ ಯಾವುದು? NCERT ಬುಕ್, ಹೌದಾ? ಈ NCERT ಬುಕ್ ನ ರೆಫರ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ಒಂದೊಳ್ಳೆ ಬುಕ್ ಯಾವುದಕ್ಕೆ? MCQsಗೆ, ಓಕೆನಾ? ಸೊ ಅಷ್ಟೇ ಅಲ್ಲದೆ PYQs ನ ರೆಫರ್ ಮಾಡೋದಕ್ಕೆ ಒಂದೊಳ್ಳೆ ಬುಕ್. ಸೊ ಇಷ್ಟನ್ನ ರೆಫರ್ ಮಾಡಿ ಸಾಕು. ತುಂಬಾ ರಿಸೋರ್ಸಸ್ ನ ರೆಫರ್ ಮಾಡೋದಕ್ಕೆ ಹೋದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸ್ಟಡಿ ಲಾಂಗ್ ಅವರ್ಸ್ ವಿತೌಟ್ ಫೋಕಸ್. ಸೊ ನೆಕ್ಸ್ಟ್ ಮಿಸ್ಟೇಕ್, ಸೊ ಸುಮ್ಮನೆ ಓದೋದು, 12 hours ಸುಮ್ಮನೆ ಓದೋದು, ಮೈಂಡ್ಲೆಸ್ ಆಗಿ ಓದೋದು, ಈ ತರದ್ದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಯಾಕಪ್ಪ ಅಂತಂದ್ರೆ ನೀವು ಡೈಲಿ 6 to 7 hours ಓದಿದ್ರು ಸಾಕು. ಕಾನ್ಸಂಟ್ರೇಟ್ ಆಗಿ ಓದೋದು ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬೇಕು ಅಂತಂದ್ರೆ ಒಂದು 40 to 50 minutes ಕಂಟಿನ್ಯೂಸ್ ಆಗಿ ಓದಿ, ಆಮೇಲೆ ಬೇಕಾದ್ರೆ ಒಂದು 10 minutes ಬ್ರೇಕ್ ತಗೊಳ್ಳಿ. ಸೊ ಮತ್ತೆ ಬೇಕಾದ್ರೆ ಕಂಟಿನ್ಯೂ ಮಾಡಿಕೊಳ್ಳಿ ಸ್ಟಡೀಸ್ನ. ಸೊ ದಟ್ ನೀವು ಕ್ವಾಲಿಟಿ ಆಗಿ ಓದ್ತೀರಾ ಮಕ್ಕಳ. ಸೊ ನೆಕ್ಸ್ಟ್ ಮಿಸ್ಟೇಕ್ ಏನು? ನೆಗ್ಲೆಕ್ಟಿಂಗ್ ಹೆಲ್ತ್ ಅಂಡ್ ಸ್ಲೀಪ್. ಸೊ ನಾನು KCETಗೆ ಪ್ರಿಪೇರ್ ಆಗ್ತಿದ್ದೀನಿ ಅಂತ ಅನ್ಕೊಂಡು ಇಡೀ ರಾತ್ರಿ ಓದೋದಾಗಿರ್ಬೋದು, ಸೊ ಊಟ ತಿಂಡಿ ಬಿಡೋದಾಗಿರ್ಬೋದು, ಈ ತರದ್ದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಸೊ ನೀವು ಓದಿದ್ರೆ ಎಲ್ಲೋಗಿ ಸ್ಟೋರ್ ಆಗುತ್ತೆ? ಬ್ರೈನ್ ಅಲ್ವಾ? ಸೊ ಬ್ರೈನ್ಗೆ ಒಂದಷ್ಟು ರೆಸ್ಟ್ ಬೇಕೇ ಬೇಕು. ಹಾಗಾಗಿ ಮಿನಿಮಮ್ 6 to 7 hours ಸ್ಲೀಪ್ ಡೈಲಿ ಮಾಡಲೇಬೇಕು ಮಕ್ಕಳ. ಹಾಗೇನೆ ಒಳ್ಳೆ ಫುಡ್ ನ ತಿನ್ನಿ, ಹಾಗೆ ಮಿನಿಮಮ್ ಎಕ್ಸರ್ಸೈಸ್ ನ ಮಾಡ್ಕೊಂಡು ಹೆಲ್ತಿ ಆಗಿರಿ. ನೆಕ್ಸ್ಟ್, ಫೋಕಸಿಂಗ್ ಓನ್ಲಿ ಆನ್ ಸ್ಟ್ರಾಂಗ್ ಸಬ್ಜೆಕ್ಟ್. ಸೊ ನಂಗೆ ಮ್ಯಾಥ್ಸ್ ಅಂದ್ರೆ ತುಂಬಾ ಇಷ್ಟ ಅಂತ ಅಂದ್ಕೊಂಡು ಅದಕ್ಕೇನೆ ಮ್ಯಾಕ್ಸಿಮಮ್ ಟೈಮ್ ನ ಡೆಡಿಕೇಟ್ ಮಾಡ್ಕೋಬೇಡಿ. ಸೊ ಎಲ್ಲಾ ಸಬ್ಜೆಕ್ಟ್ಸ್ಗೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ನ ಕೊಡಿ. ಓಕೆ, ಸೊ ಯಾವ್ದಾದ್ರು ಒಂದು ವೀಕ್ ಸಬ್ಜೆಕ್ಟ್ಸ್ ಇದೆ ಅಂತಂದ್ರೆ, ಫಿಸಿಕ್ಸ್ ಕಷ್ಟ ಇದೆ ಅಂತಂದ್ರೆ ಅದಕ್ಕೆ ಒಂದಷ್ಟು ಎಕ್ಸ್ಟ್ರಾ ಟೈಮ್ ನ ಡೆಡಿಕೇಟ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಸೊ ವೀಕ್ ಸಬ್ಜೆಕ್ಟ್ಸ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಬೇಕಾಗುತ್ತೆ. ನೆಕ್ಸ್ಟ್, ಪೂರ್ ರಿವಿಷನ್ ಸ್ಟ್ರಾಟಜಿ. ಸೊ ಒಂದು ಚಾಪ್ಟರ್ನ ನಾನು ಯಾವಾಗಲೂ ಓದಿದ್ದೆ ಅಂತ ಅನ್ಕೊಂಡು ಅದನ್ನ ರಿವೈಸ್ ಮಾಡ್ದಂಗೆ ಮಾತ್ರ ಇರಬೇಡಿ. ರಿವಿಷನ್ ತುಂಬಾನೇ ಇಂಪಾರ್ಟೆಂಟ್. ಪದೇ ಪದೇ ರಿವೈಸ್ ಮಾಡಿ. ಸೊ ದಟ್ ನಿಮಗೆ ಅದರಲ್ಲಿರುವಂಥ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಅದರಲ್ಲಿರುವಂಥ ಫಾರ್ಮುಲಾಸ್ ನೆನಪಲ್ಲಿ ಉಳಿಯುತ್ತೆ. ಸೊ ನೆಕ್ಸ್ಟ್, ಇಗ್ನೋರಿಂಗ್ ಫಾರ್ಮುಲಾ ರಿವಿಷನ್. ಸೊ KCET ಅಲ್ಲಿ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಫಾರ್ಮುಲಾ ಬೇಸ್ಡ್ ಆಗಿರೋದ್ರಿಂದ ಸೊ ಫಾರ್ಮುಲಾನ ನೆನಪಲ್ಲಿ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ನೀವೇನ್ ಮಾಡಿ, ಒಂದು ಫಾರ್ಮುಲಾ ನೋಟ್ಬುಕ್ ನ ಮೇಂಟೈನ್ ಮಾಡಿ. ಓಕೆ, ಸೊ ಈ ಫಾರ್ಮುಲಾ ನೋಟ್ಬುಕ್ ಅಲ್ಲಿ ಯಾವುದೋ ಒಂದು ಚಾಪ್ಟರ್ ನ ಕವರ್ ಮಾಡಿದ್ರಿ, ಚಾಪ್ಟರ್ 1 ನ ಕವರ್ ಮಾಡಿದ್ರಿ ಅಂತಂದ್ರೆ ಆ ಚಾಪ್ಟರ್ ಅಲ್ಲಿ ಬರುವಂತ ಎಲ್ಲಾ ಫಾರ್ಮುಲಾನು ಕೂಡ ಲೀಸ್ಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಟೈಮ್ PYQs ನ ಕೊಡೋದಕ್ಕೂ ಮುಂಚೆನೋ ಅಥವಾ MCQs ನ ಕೊಡೋದಕ್ಕೂ ಮುಂಚೆನೋ ಅಥವಾ ಮಾಕ್ ಟೆಸ್ಟ್ ನ ಕೊಡೋದಕ್ಕೂ ಮುಂಚೆನೋ ಈ ಫಾರ್ಮುಲಾ ಬುಕ್ ನ ರೆಫರ್ ಮಾಡಿಕೊಂಡು ಇದನ್ನ ಅಟೆಂಡ್ ಮಾಡ್ಕೊಡಿ. ಸೊ ದಟ್ ನಿಮ್ಮ ಅಕ್ಯುರಸಿ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ನೆಕ್ಸ್ಟ್, ನಾಟ್ ಅನಲೈಸಿಂಗ್ ಮಾಕ್ ಟೆಸ್ಟ್. ಸೊ ಮಾಕ್ ಟೆಸ್ಟ್ ಅಂತೂ ಕೊಡ್ತೀರಾ, ಹೌದಲ್ವಾ? ಸೊ ಅದನ್ನ ಅನಲೈಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅಕಸ್ಮಾತ್ ಯಾವುದೋ ಒಂದು ಕಾನ್ಸೆಪ್ಟ್ ಅಲ್ಲಿ ವೀಕ್ ಇದ್ರೆ ನೀವು, ಅಥವಾ ಫಾರ್ಮುಲಾದಲ್ಲಿ ವೀಕ್ ಇದ್ರೆ ಅದನ್ನ ಏನ್ ಮಾಡ್ಕೊಡಿ, ಎರರ್ ನೋಟ್ಬುಕ್ ಅಂತ ಒಂದು ಬುಕ್ ನ ಇಟ್ಬಿಟ್ಟು ಆ ಎರರ್ ನೋಟ್ಬುಕ್ ಅಲ್ಲಿ ಏನ್ ಮಾಡಿ, ಯಾವ ಕಾನ್ಸೆಪ್ಟ್ ಮರ್ತೋಗಿದೆ, ಯಾವ ಫಾರ್ಮುಲಾ ಮರ್ತೋಗಿದೆ, ಆ ಎರರ್ ನೋಟ್ಬುಕ್ ಅಲ್ಲಿ ಮೆನ್ಷನ್ ಮಾಡ್ತಾ ಬನ್ನಿ. ಸೊ ನೆಕ್ಸ್ಟ್ ಟೈಮ್ ಮತ್ತೆ PYQs ನ ಕೊಡುವಾಗ್ಲೋ ಅಥವಾ MCQs ನ ಕೊಡುವಾಗ್ಲೋ ಮಾಕ್ ಟೆಸ್ಟ್ ನ ಕೊಡುವಾಗ್ಲೋ ಈ ಎರರ್ ನೋಟ್ಬುಕ್ ನ ರೆಫರ್ ಮಾಡ್ಕೊಂಡು ಹೋಗಿ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ನೆಕ್ಸ್ಟ್, ನಾಟ್ ಸಾಲ್ವಿಂಗ್
PYQs. ಸೊ ಆಲ್ರೆಡಿ ಗೊತ್ತಿದೆ PYQs ಎಷ್ಟು ಇಂಪಾರ್ಟೆಂಟ್ ಅಂತ, ಹೌದಲ್ವಾ? ಇದರಲ್ಲಿ ಕ್ವೆಶನ್ ಸ್ಟ್ರಾಟಜಿ ಇರ್ಬೋದು, ಕ್ವೆಶನ್ ಯಾವ ಪ್ಯಾಟರ್ನ್ ಅಲ್ಲಿ ಬರುತ್ತೆ, ಯಾವ ಕಾನ್ಸೆಪ್ಟ್ಸ್ ಮೇಲೆ ಕ್ವೆಶನ್ಸ್ ಬರುತ್ತೆ ಅನ್ನೋದೆಲ್ಲ ಅರ್ಥ ಆಗೋದ್ರಿಂದ PYQs ನ ರೆಫರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಮಕ್ಳ. ಓಕೆ, ಸೊ ಐ ಹೋಪ್ ಈ ವಿಡಿಯೋದಲ್ಲಿ ನಿಮ್ಮ ಮಿಸ್ಟೇಕ್ಸ್ ನಿಮ್ಗೆ ರಿಯಲೈಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ಇನ್ನಷ್ಟು KCET ರಿಲೇಟೆಡ್ ಗೈಡೆನ್ಸ್ಗೋಸ್ಕರ